ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಗ್ರಂಥಾಲಯ ಮತ್ತು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನಾ ಸಮಾರಂಭ ಸಸಿ ನೆಡುವ ಮುಖಾಂತರ ಉದ್ಘಾಟನೆ ಮಾಡಲಾಯಿತು। ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಚಂದ್ರಕಲಾ ಎಚ್ಎಸ್ ಸಹ ಶಿಕ್ಷಕರು ಸ್ವಾಗತ ಕೋರಿದ್ರು। ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಹೇಮಣ್ಣ ಮುದ್ದರೆಡ್ಡಿ ಅವರು ಚಾಲನೆ ನೀಡಿ ಮಾತನಾಡಿ, ನಮ್ಮ ಕುಡುಪಲಿ ಗ್ರಾಮದ ಸರ್ಕಾರಿ ಶಾಲೆಗೆ ಓಸ್ಯಾಟ್ ಸಂಸ್ಥೆಯ ಕೊಡುಗೆ ಅಪಾರ, ಶುಚಿಯಾಗಿ ಕೊಠಡಿಗಳನ್ನು ಈಗಾಗಲೇ ನಿರ್ಮಿಸಿ ಕೊಟ್ಟಿದ್ದಾರೆ। ನಮ್ಮ ಕುಡುಪಲಿ ಗ್ರಾಮದ ಸರ್ಕಾರಿ ಶಾಲೆ ನಮ್ಮ ತಾಲೂಕಿನಲ್ಲಿ ಒಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮುತ್ತಿದ್ದು ನಮಗೆ ತುಂಬಾ ಸಂತಸ ತಂದಿದೆ। ಓಸ್ಯಾಟ್ ಸಂಸ್ಥೆಯ ಭಾಸ್ಕರ್ ರಾವ್ ಅವರಿಗೆ ಹಾಗೂ ಸಂಸ್ಥೆಯವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದು ನುಡಿದರು। ಹಾಗೂ ಈ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರೀಮತಿ ಮೈತ್ರಾ ಕುಸುಗೂರವರು ಮಾತನಾಡಿ, ನನ್ನ 2 ಮಕ್ಕಳು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಹಾಗೂ ಈ ಹಿಂದೆ ಇದ್ದ ಶಾಲೆಗಿಂತ ನಮ್ಮ ಶಾಲೆಯು ಹಲವಾರು ಸೌಲಭ್ಯಗಳಿಂದ ಒಳಗೊಂಡಿದೆ। ಈ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ದಿನ ದಿನಕ್ಕೆ ಏರಿಕೆಯಾಗುತ್ತಿದ್ದು ಈ ಶಾಲೆ ಕಡೆ ಸರ್ಕಾರ ಗಮನ ಹರಿಸಿ ಇನ್ನಷ್ಟು ಶಾಲೆಯನ್ನ ಅಭಿವೃದ್ಧಿ ಪಡಿಸಬೇಕು, ಆಗಲೇ ಆಂಗ್ಲ ಭಾಷೆ ಶಾಲೆಗಳನ್ನ ಮಕ್ಕಳ ಪಾಲಕರು ದೂರ ತಳ್ಳಿ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸಿಕೊಡುತ್ತಾರೆ ಎಂದು ನುಡಿದರು। ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಮಹೇಶ್ ಚಿಕ್ಕಗೌಡರ್, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಶರಣಪ್ಪ ರಾಮಗಿರಿ, ಮಹೇಶಯ್ಯ ಮಠದ್, ಶಿವನ್ಗೌಡ ಹಾರನಹಳ್ಳಿ, ಚಂದ್ರು ಮುದ್ದರೆಡ್ಡಿ, ಗೀತಾ ಹಿರೇಮಠ್, ಸವಿತಾ ಎರೇಹಳ್ಳಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಎಸ್ಡಿಎಂಸಿ ಸದಸ್ಯರು, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು, ಊರ ನಾಗರಿಕರು, ಶಾಲೆಯ ಮಕ್ಕಳು ಈ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ರು। ವರದಿಗಾರರು ಯಲ್ಲಪ್ಪ ಮರಾಠೆ, A1 ಕನ್ನಡ ನ್ಯೂಸ್, ಹಿರೇಕೆರೂರು। ಅಚಾನಕ ಮಳೆಯಿಂದ ಬಂದು ಬೆಳಗಾವಿ ಶಾಲೆ 2 ಶಾಲೆಗಳು ಈ ಕಾಲಕ್ಕೆ ಬಿದ್ದು ತೊಂದರೆ ಆಗಿತ್ತು। ಆ ಒಂದು ಸಮಯದಲ್ಲಿ ನಮಗೆ ಆಶ್ರಯದಾತರಾಗಿ ಓಸ್ಯಾಟ್ ಕಂಪನಿಯವರು 4 ರೂಮ್ಗಳು ಕಟ್ಟಿಸಿಕೊಟ್ರು। ಬೇಕಾದಷ್ಟು ಸಹಾಯ ಸೌಲಭ್ಯ ಇದ್ರ ವ್ಯವಸ್ಥೆ ಆಸನ ವ್ಯವಸ್ಥೆ ಮಾಡಿದ್ರು। ಮತ್ತು ಇವತ್ತಿನ ದಿವಸ ಗ್ರಂಥಾಲಯನೂ ಸಹಿತ ಇಲ್ಲಿ ಬಂದು ಉದ್ಘಾಟನೆ ಮಾಡಿದ್ರು। ನನ್ನ ಹೆಸರು ಮೈತ್ರಾ ಕುಸುಗೂರ್ ಅಂತ। ನಾವು ಕುಡುಪಲಿ ಶಾಲೆಯಲ್ಲಿ ನಮ್ಮ 2 ಮಕ್ಕಳನ್ನ ಓದಿಸ್ತಾ ಇದ್ವಿ, 2 ಗಂಡು ಮಕ್ಕಳು। ಇಲ್ಲಿ ನಮ್ಮ ಶಾಲೆ 2023ನೇ ಸಾಲಿನಲ್ಲಿ ಪೂರ್ತಿ ನೆಲಸಮಾಗಿತ್ತು ಸರ್। ಮಳೆ ಮತ್ತು ಗಾಳಿ ಧೂಳಿಯಿಂದ ನಮ್ಮ ಶಾಲೆ ನೆಲಸಮಾಗಿತ್ತು। ಈಗ ಹೊಸಾಟ ಕಂಪ್ನಿಯವರು ನಮಗೆ 4 ಕೊಠಡಿಗಳನ್ನು ಒದಗಿಸ್ಕೊಟ್ಟಿದ್ದಾರೆ। ಅದೇ ರೀತಿ ನಮಗೆ ಒಂದು ಆಫೀಸ್ ರೂಮು, ಸ್ಮಾರ್ಟ್ ಕ್ಲಾಸ್ ಅಂತ 1 ರೂಮ್, 2 ರೂಮ್ ಆಗಿದ್ದಾವೆ। ನಮ್ಮ ಮಕ್ಕಳು ಇನ್ನೂ ಬೇರೆ ಕಡೆ ಹೋಗಿ ಶಾಲೆ ಕಲಿತಾ ಇದ್ದಾರೆ ಸರ್। ಬೇರೆ ರೂಮಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ಹೈಸ್ಕೂಲ್ ಶಾಲೆಯಲ್ಲಿ ಹೋಗಿ ಕೂತ್ಕೊಂಡು ಶಾಲೆ ಕಲಿತಾ ಇದ್ದಾರೆ। ಇನ್ನೂ 3 ಕೊಠಡಿಗಳ ಅವಶ್ಯಕತೆ ಇದೆ ಸರ್। ನಮಗೆ ಸರ್ಕಾರ ಸ್ವಲ್ಪ ಈ ಕಡೆ ಗಮನ ಹರಿಸಿದ್ರೆ ನಮ್ಮ ಮಕ್ಕಳು ಸರಿಯಾಗಿ ಕೂತ್ಕೊಂಡು ಪಾಠ ಕಲಿತಾರೆ ಅಂತ ನಮ್ಮ ಅನಿಸಿಕೆ ಸರ್।